ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲಿನಲ್ಲಿರುವಂತಹ ನಟ ದರ್ಶನ್ ಅವರ 3 ಸಹಚರರನ್ನ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ಮೈಸೂರು ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲು ನ್ಯಾಯಾಲಯ ಆದೇಶಿಸಿದೆ. ಪವನ್, ರಾಘವೇಂದ್ರ, ನಂದೀಶ್ ಅವರನ್ನು ಮೈಸೂರಿನ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗ್ತಾ ಇದೆ. ನಾವೀಗ ಮೈಸೂರಿನ ಕೇಂದ್ರ ಕಾರಾಗೃಹದ ಬಳಿ ಇದ್ದೇವೆ. ನೀವು ನೋಡ್ತಾ ಇರ್ಬೋದು ಕೇಂದ್ರ ಕಾರಾಗೃಹವನ್ನು. 150 ವರ್ಷಗಳ ಇತಿಹಾಸವಿರುವಂಥ ಈ ಒಂದು ಕೇಂದ್ರ ಕಾರಾಗೃಹಕ್ಕೆ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲಿನಲ್ಲಿರುವಂತಹ ಪವನ್, ರಾಘವೇಂದ್ರ, ನಂದೀಶ್ ಅವರನ್ನು ಶಿಫ್ಟ್ ಮಾಡಲಾಗ್ತಾ ಇದೆ. ಈ ಒಂದು ಮೈಸೂರು ಜೈಲಿನಲ್ಲಿ ಆ ಒಂದು ಮೊಬೈಲ್ನ ಏನು ಜಾಮರ್ನ ಹೊರತುಪಡಿಸಿದರೆ ಭದ್ರತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಆ ಜೈಲಿನ ಈ ಒಂದು ಗೋಡೆಯನ್ನು ಸುಮಾರು 20 ಅಡಿ ಎತ್ತರದ ಒಂದು ಗೋಡೆಯ ಮೇಲ್ಭಾಗದಲ್ಲಿ ಅಂದರೆ ಮುಳ್ಳಿನ ತಂತಿ ಬೇಲಿಯನ್ನು ಸಹ ಹಾಕಲಾಗಿದೆ. ಇದರ ಜೊತೆಗೆ ಆ ಒಂದು CC ಕ್ಯಾಮ್ರಾವನ್ನು ಸಹ ನೀವು ನೋಡ್ತಾ ಇರ್ಬೋದು. ಅಂದರೆ ಆ ಒಂದು ಏನು ತಡೆಗೋಡೆ ಇದೆ ಆ ತಡೆಗೋಡೆಯ ಮೇಲ್ಭಾಗದಲ್ಲಿ ಅಲ್ಲಲ್ಲಿ CC ಕ್ಯಾಮ್ರಾವನ್ನು ಅಳವಡಿಸಲಾಗಿದೆ. ಭದ್ರತೆಗೆ ಹೆಚ್ಚಿನ ಆದ್ಯತೆಯನ್ನು ಈ ಒಂದು ಮೈಸೂರು ಕೇಂದ್ರ ಕಾರಾಗೃಹದಲ್ಲಿ ನೀಡಲಾಗಿದೆ. ತಂದೆ ತಾಯಿಯಾಗುವುದು ಇನ್ನೂ ಕನಸೆ? ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ನಿನ್ನೆಯಷ್ಟೇ DCP ಮುತ್ತುರಾಜ್ ಜಾಹ್ನವಿ ಅವರ ನೇತೃತ್ವದಲ್ಲಿ 100ಕ್ಕೂ ಹೆಚ್ಚು ಪೊಲೀಸರು ಈ ಕೇಂದ್ರ ಕಾರಾಗೃಹಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿದರು. ಯಾವುದೇ ರೀತಿಯಂಥ ಅಕ್ರಮ ಇಲ್ಲಿ ಪತ್ತೆಯಾಗಿರಲಿಲ್ಲ. ಆದರೆ ಕೆಲ ದಿನಗಳ ಹಿಂದೆ CCB ಪೊಲೀಸರು ಈ ಒಂದು ಕೇಂದ್ರ ಕಾರಾಗೃಹದಲ್ಲಿ ದಿಢೀರ್ ಕಾರ್ಯಾಚರಣೆಯನ್ನು ನಡೆಸಿದರು. ಆ ಸಂದರ್ಭದಲ್ಲಿ ಸಿಮ್ ಕಾರ್ಡ್ಗಳು, ಮೊಬೈಲ್ ಚಾರ್ಜರ್ಗಳು, ಗಾಂಜಾ ಸಹ ಪತ್ತೆಯಾಗಿದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಅದಾದ ನಂತರ ಹೆಚ್ಚಿನ ಒಂದು ಸುರಕ್ಷತೆಗೆ ಮತ್ತು ಭದ್ರತೆಗೆ ಆದ್ಯತೆಯನ್ನು ನೀಡಲಾಗಿದೆ. ಮತ್ತು ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು ಅಂದರೆ ಸಾಕಷ್ಟು CC ಕ್ಯಾಮ್ರಾಗಳ ಜೊತೆಗೆ ಈ ಒಂದು ಕೇಂದ್ರ ಕಾರಾಗೃಹದ ಹೊರಭಾಗದಲ್ಲಿ ಜಾಮರ್ ಅಂದರೆ ಮೊಬೈಲ್ ಜಾಮರನ್ನು ಸಹ ಅಳವಡಿಸಲಾಗಿದೆ. ಅಂದರೆ ಮೊಬೈಲ್ ಜಾಮರ್ ಅಳವಡಿಕೆಯಿಂದಾಗಿ ಮೊಬೈಲನ್ನು ಬಳಸೋದಕ್ಕೆ ಒಂದು ನಿರ್ಬಂಧವನ್ನು ವಿಧಿಸ್ಬೋದು ಅಂತೇಳಿ. ಆದರೆ ಸದ್ಯಕ್ಕೆ ಆ ಒಂದು ಏನು ಆ ಟವರ್ನಲ್ಲಿರುವಂತಹ ಮೊಬೈಲ್ ಜಾಮರ್ ಕೆಲಸವನ್ನು ಮಾಡ್ತಾ ಇಲ್ಲ. 2G ಮತ್ತು 3G ತರಂಗಾಂತರಗಳನ್ನು ನಿರ್ಬಂಧಿಸುವಂತಹ ಒಂದು ಜಾಮರ್ ಇದಾಗಿದೆ. ಇದೀಗ ಏನು ತಂತ್ರಜ್ಞಾನ ಮುಂದುವರೆದಿದೆ, ಹೀಗಾಗಿ 4G ಮತ್ತು 5Gಯ ತರಂಗಾಂತರಗಳ ಬಳಕೆ ಆಗ್ತಾ ಇರೋದ್ರಿಂದಾಗಿ ಅವುಗಳನ್ನು ನಿರ್ಬಂಧಿಸುವಂತಹ ಒಂದು ಜಾಮರ್ಗೆ ಜೈಲಧಿಕಾರಿಗಳು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಆದರೆ ಇದುವರೆಗೂ ಸಹ ಅದು ಪೂರೈಕೆಯಾಗಿಲ್ಲ. ಇನ್ನು ಈ ಜೈಲಿನ ಇತಿಹಾಸವನ್ನು ನೋಡೋದಾದರೆ 150 ವರ್ಷಗಳ ಹಿಂದೆ ಅಂದರೆ 1862ರಲ್ಲಿ ಈ ಒಂದು ಜೈಲನ್ನು ನಿರ್ಮಾಣ ಮಾಡಲಾಗಿತ್ತು. ಒಟ್ಟು 21 ಎಕರೆ ಭೂಪ್ರದೇಶದಲ್ಲಿ ಈ ಕೇಂದ್ರ ಕಾರಾಗೃಹವನ್ನು ನಿರ್ಮಿಸಲಾಗಿದೆ. ಒಟ್ಟು 40 ಸೆಲ್ಗಳಿಲ್ಲಿದ್ದಾವೆ. 35 ಸೆಲ್ಗಳನ್ನು ಪುರುಷರಿಗಾಗಿ, 5 ಮಹಿಳೆಯರಿಗಾಗಿ ಇಲ್ಲಿ ಮೀಸಲಿಡಲಾಗಿದೆ. ಸದ್ಯ ಲಭ್ಯವಿರುವಂತಹ ಮಾಹಿತಿಯ ಪ್ರಕಾರ ಈ ಒಂದು ಕೇಂದ್ರ ಕಾರಾಗೃಹದಲ್ಲಿ 810 ಕೈದಿಗಳಿದ್ದಾರೆ. ಆದರೆ ಈ ಒಂದು ಮೈಸೂರು ಕೇಂದ್ರ ಕಾರಾಗೃಹದ ಸಾಮರ್ಥ್ಯ ಇರುವಂಥದ್ದೇ 550 ಕೈದಿಗಳಿಗೆ. ಹೀಗಾಗಿ ಹೆಚ್ಚಿನ ಕೈದಿಗಳನ್ನು ಇಲ್ಲಿಂದ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಅನ್ನೋ ಒಂದು ಚಿಂತನೆಯಲ್ಲಿ ಜೈಲಧಿಕಾರಿಗಳಿದ್ದರು. ಆದರೆ ಸದ್ಯ ಈಗೇನು ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಏನು ದರ್ಶನ್ನ ಸಹಚರರಾದಂತಹ 3 ಇದೇ ಒಂದು ಮೈಸೂರು ಜೈಲಿಗೆ ಶಿಫ್ಟ್ ಮಾಡಿ ಆದೇಶವನ್ನು ಹೊರಡಿಸಿದೆ. ಹೀಗಾಗಿ ಮತ್ತಷ್ಟು ಹೆಚ್ಚುವರಿ ಕೈದಿಗಳು ಈ ಒಂದು ಜೈಲಿನಲ್ಲಿ ಸೇರಿಕೊಳ್ತಾರೆ. ಮತ್ತು ಈ ಜೈಲಿನಲ್ಲಿ ಈ ಹಿಂದೆ ಏನು 150 ವರ್ಷಗಳ ಇತಿಹಾಸ ಇದೆ. ಮುಂಬೈನ ಭೂಗತ ಪಾತಕಿಗಳಾದಂತಹ ಛೋಟಾ ರಾಜನ್ ಮತ್ತು ಶೂಟರ್ ಬಚ್ಚನ್, ಅದೇ ರೀತಿಯಾಗಿ ಬೆಂಗಳೂರಿನ ಭೂಗತ ಪಾತಕಿಗಳಾದಂತಹ ಜಯರಾಜ್, ಮುತ್ತಪ್ಪ ರೈ ಸೇರಿದಂತೆ ಸಾಕಷ್ಟು ಪಾತಕಿಗಳು ಇದೇ ಒಂದು ಜೈಲಿನಲ್ಲಿದ್ದರು. ಮತ್ತು ಇದರ ಜೊತೆಗೆ ಬಿಡದಿಯ ನಿತ್ಯಾನಂದ ಸಹ ಮೈಸೂರು ಜೈಲಿನಲ್ಲಿ ಸೆರೆವಾಸವನ್ನು ಅನುಭವಿಸಿ ವಾಪಸ್ಸು ಹೋಗಿದ. ಇದರ ಜೊತೆಗೆ ಎಲ್ಲರನ್ನ ನಡುಗಿಸಿದಂತಹ ಕಾಡುಗಳ ವೀರಪ್ಪನ ಪತ್ನಿ ಮುತ್ತುಲಕ್ಷ್ಮಿ, ಆತನ ಸಹೋದರ ಅರ್ಜುನ್ ಮತ್ತು ವೀರಪ್ಪನ ಸಾಕಷ್ಟು ಸಹಚರರು ಸಹ ಇದೇ ಒಂದು ಮೈಸೂರು ಜೈಲಿನಲ್ಲಿ ಸೆರೆವಾಸವನ್ನು ಅನುಭವಿಸಿದರು. ಇದರ ಜೊತೆಗೆ ನಕ್ಸಲರು ಸಾಕಷ್ಟು 100 ನಕ್ಸಲ್ ಆರೋಪವನ್ನು ಹೊತ್ತಿದ್ದಂಥವರು ಸಹ ಇದೇ ಒಂದು ಮೈಸೂರು ಜೈಲಿನಲ್ಲಿದ್ದರು. ಮತ್ತೊಂದು ಪ್ರಮುಖವಾದಂಥದ್ದು ಅಂತ ಹೇಳಿದ್ರೆ ಏನು ಈ ಒಂದು ಮೈಸೂರು ಜೈಲಿನಲ್ಲಿ ಶಂಕಿತ ಉಗ್ರರಾದಂಥ ಫಹಾದ್ ಮತ್ತು ಅಲಿ ಅವರು ಸಹ, ಯಾಕಂದರೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದರು. ಮೈಸೂರಿನಲ್ಲಿ ಬಂಧನಕ್ಕೊಳಗಾಗಿದ್ದಂತಹ ಫಹಾದ್ ಅಲಿ ಸಹ ಇದೇ ಒಂದು ಮೈಸೂರು ಕೇಂದ್ರ ಕಾರಾಗೃಹದಲ್ಲಿ ಸೆರೆವಾಸವನ್ನು ಅನುಭವಿಸಿದರು. ಹೀಗಾಗಿ ಮೈಸೂರು ಕೇಂದ್ರ ಕಾರಾಗೃಹ ಇದೆ, ಸಾಕಷ್ಟು ಇತಿಹಾಸವನ್ನು ಹೊಂದಿದೆ. ಇದೇ ಒಂದು ಮೈಸೂರಿನ ಕೇಂದ್ರ ಕಾರಾಗೃಹಕ್ಕೆ ಇದೀಗ ರೇಣುಕಾಸ್ವಾಮಿ ಕೊಲೆ ಆರೋಪಿಯಾದಂಥ ದರ್ಶನ್ ಸಹಚರರಾದಂತಹ ಆ 3 ಸಹ ಕರೆದುಕೊಂಡು ಬರಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.